ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಯಲ್ಲಿ ನಾವು 1940 ಆಗಸ್ಟ್ ಕೊಡುಗೆಯ ಬಗ್ಗೆ ಅಧ್ಯಯನ ಮಾಡೋಣ. ಏನು ಈ ಆಗಸ್ಟರ ಕೊಡುಗೆ ಅಂತಂದ್ರೆ, ಲಂಡನ್ ಸಂಸತ್ನಲ್ಲಿ ಒಂದು ಬಿಲ್ ಅನ್ನ ಮಂಡನೆ ಮಾಡೋದು, ಒಂದು ಬಿಲ್ ಮಸೂದೆ ಅಂತ ಕರಿತೀವಲ್ಲ, ಬಿಲ್ ಅನ್ನ ಮಂಡನೆ ಮಾಡೋದನ್ನ ನಾವು ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಏನ್ ಬಿಲ್ ಅಂತ ಕೇಳಿದ್ರೆ, 1939ರಿಂದ 1945 ಏನು ಪ್ರಾರಂಭ ಆಗಿದೆ ಎರಡನೇ ಮಹಾಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ ಏನ್ ಪ್ರಾರಂಭ ಆಗಿದೆ, ಈ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಸಂಪೂರ್ಣವಾಗಿ ಲಂಡನ್ನ ಪರವಾಗಿ ಸಹಾಯ ಮಾಡಿದರೆ, ಲಂಡನ್ನ ಪರವಾಗಿ ನಿಂತರೆ, ನಾವು ಭಾರತೀಯರಿಗಾಗಿ ಅವ್ರದೇ ಆದಂತಹ ಒಂದು ಡೊಮಿನಿಯನ್ ಮಾದರಿಯ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಡೋಣ, ಹಾಗೆಯೇ ಭಾರತದ ಸಂವಿಧಾನದ ರಚನೆಗೆ ಅವಕಾಶ ಮಾಡಿಕೊಡೋಣ. ಈ ಎರಡೂ ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡು ಒಂದು ಬಿಲ್ ರೆಡಿ ಮಾಡ್ಕೊಂತಾರೆ. ಲಂಡನ್ ಸಂಸತ್ತವರು ಒಂದು ಬಿಲ್ ರೆಡಿ ಮಾಡ್ಕೊಂತಾರೆ. ಅವರ ಈ ಆಗಸ್ಟ್ ಕೊಡುಗೆ ಎಂಬ ಹೆಸರಿನ ಮೇಲೆ ಒಂದು ಮಸೂದೆಯನ್ನ ಮಂಡನೆ ಮಾಡುವುದೇ ಏನಪ್ಪಾ ಅಂತಂದ್ರೆ ಆಗಸ್ಟ್ ಕೊಡುಗೆ. ಏನಾದ್ರೂ ಈಗ ನಡೀತಿರುವಂತಹ ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರು ಹೇಗೆ ಮೊದಲ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ನಮ್ಗೆ ಸಹಾಯ ಹಸ್ತ ನೀಡಿದ್ರು, ಅದೇ ರೀತಿಯಾಗಿ ಎರಡನೇ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ನಮ್ಗೆ ಸಹಾಯವನ್ನ ಮಾಡಿದರೆ, ಅವರಿಗೆ ನಮ್ಮ ಲಂಡನ್ನ ಪರವಾಗಿ ಏನ್ ಮಾಡೋಣ, ಅವ್ರಿಗೆ ಅವ್ರದೇ ಆದಂತಹ ಒಂದು ಡೊಮಿನಿಯನ್ ಮಾದರಿಯ ಸರ್ಕಾರದ ರಚನೆ ಹಾಗೂ ಭಾರತ ಸಂವಿಧಾನದ ರಚನೆಯ ಕುರಿತಂತೆ ಒಂದು ಬಿಲ್ ಅನ್ನ ಮಂಡನೆ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆ ಲಂಡನ್ ಸಂಸತ್ನಲ್ಲಿ ಆಗಸ್ಟ್ 8ನೇ ತಾರೀಕು ಏನ್ ಮಾಡ್ಕೊಂತಾರೆ, ಮಂಡಿಸ್ತಾರೆ. ಇದನ್ನೇ ನಾವೆಂತ ಕರಿತೀವಿ, ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಈ ಆಗಸ್ಟ್ ಕೊಡುಗೆಗೆ ಸಂಬಂಧಿಸಿದಂತೆ 1942ರಲ್ಲಿ ಕ್ರಿಪ್ಸ್ ಪ್ರಸ್ತಾವನೆ ಭಾರತಕ್ಕೆ ಬರುತ್ತೆ. ಕ್ರಿಪ್ಸ್ ಆಯೋಗ ಭಾರತಕ್ಕೆ ಬರುತ್ತೆ. ಇದನ್ನ ನಾವು ಕ್ರಿಪ್ಸ್ ಪ್ರಸ್ತಾವನೆ ಅಂತಾನೂ ಕರಿತೀವಿ. ಕ್ರಿಪ್ಸ್ ಪ್ರಸ್ತಾವನೆಗಳು ಇಲ್ಲಿ ಲಾರ್ಡ್ ಲಿನ್ ಲಿತ್ತು ಗೋ ಅನ್ನೋನು ವೈಸರಾಯ್ ಆಗಿರ್ತಾನೆ, ಭಾರತದ ವೈಸರಾಯ್ ಆಗಿರ್ತಾನೆ. ಲಂಡನ್ನ ಪ್ರಧಾನಿ ಯಾರಾಗಿರ್ತಾರೆ ಅಂತ ಕೇಳಿದ್ರೆ ವಿನ್ಸ್ಟನ್ ಚರ್ಚಿಲ್ ಆಗಿರ್ತಾರೆ. ವಿನ್ಸ್ಟನ್ ಚರ್ಚಿಲ್ ಅವರು ಲಂಡನ್ನ ಪ್ರಧಾನಿ ಆಗಿರ್ತಾರೆ. ತುಂಬಾ ಬಾರಿ ನಾನು ಹೇಳಿರುವಂತಹ ಪ್ರಶ್ನೆಗಳು ಬಂದಿರೋದು. ಯಾವಾಗ ಕ್ರಿಪ್ಸ್ ಪ್ರಸ್ತಾವನೆ ಬಂದಾಗ ಭಾರತದ ವೈಸರಾಯ್ ಯಾರಾಗಿದ್ರು, ಯಾರು, ಲಾರ್ಡ್ ಲಿತ್ತು ಗೋ ಅವರು. ಈ ಸಂದರ್ಭದಲ್ಲಿ ಲಂಡನ್ ಪ್ರಧಾನಿ ಯಾರಾಗಿದ್ರು, ವಿನ್ಸ್ಟನ್ ಚರ್ಚಿಲ್. ಈ ಆಗಸ್ಟ್ ಕೊಡುಗೆಗೆ ಸಂಬಂಧಿಸಿದಂತೆ ಭಾರತಕ್ಕೆ ಈ ಕ್ರಿಪ್ಸ್ ಪ್ರಸ್ತಾವನೆ ಬಂದಿರುತ್ತೆ. ಈ ಕ್ರಿಪ್ಸ್ ಪ್ರಸ್ತಾವನೆ ಬಂದು ಏನೆಲ್ಲ ವಿಷಯಗಳನ್ನು ಹೇಳುತ್ತೆ ಅಂತಂದ್ರೆ, ಈ ನಿಲುವಳಿಗಳು ಏನೆಲ್ಲ ಇರುತ್ತವೆ ಅಂತ ಕೇಳಿದ್ರೆ, ಕ್ರಿಪ್ಸ್ ಪ್ರಸ್ತಾವನೆಗಳಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಎರಡನೇ ಮಹಾಯುದ್ಧದ ನಂತರ ಅಂತ ಹೇಳ್ತಾರೆ. ಏನಾದ್ರೂ ಎರಡನೇ ಮಹಾಯುದ್ಧದಲ್ಲಿ ಸಂಪೂರ್ಣವಾಗಿ ಭಾರತೀಯರಿಗೆ ಸಹಾಯವನ್ನ ಮಾಡಿದ್ರೆ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ನಂತರ ನಾವು ನಿಮಗೆ ಡೊಮಿನಿಯನ್ ಮಾದರಿಯ ಸರ್ಕಾರದ ರಚನೆಗೆ ಅವಕಾಶ ಮಾಡಿಕೊಡ್ತೀವಿ. ಭಾರತದ ಸಂವಿಧಾನದ ರಚನೆಯ ಮಾನ್ಯ ಮಾಡಲಾಗುವುದು ಅಂತಂದ್ರೆ, ಭಾರತೀಯರಿಂದಲೇ ಭಾರತ ಸಂವಿಧಾನದ ರಚನೆಯನ್ನ ಏನ್ ಮಾಡೋದು, ಮಾನ್ಯ ಮಾಡುವುದು. ಅವರೇ ಬೇಕಾದ್ರೆ ಮಾಡ್ಕೊಳ್ಳಿ, ಅವ್ರ ಸಂವಿಧಾನವನ್ನ ಅವರೇ ರಚನೆ ಮಾಡ್ಕೊಳ್ಳಿ ಅನ್ನುವಂತ ಅಂಶವನ್ನ ಮಾನ್ಯ ಮಾಡ್ತೀವಿ. ಮತ್ತೆ ದೇಶೀಯ ಸಂಸ್ಥಾನಗಳಿಂದ ಜನಸಂಖ್ಯಾ ಆಧಾರದ ಮೇಲೆ ಸಂವಿಧಾನದ ರಚನಾ ಸಮಿತಿಗೆ ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನ ಮಾಡಿಕೊಡ್ತೀವಿ. ಈ ಎಲ್ಲಾ ಅಂಶಗಳು ಯಾವಾಗ ಕೊಡ್ತೀವಿ, ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧದ ನಂತರ ಇವೆಲ್ಲವೂ ಜಾರಿಗೆ ಬರುವುದು ಅಂತ ಹೇಳ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷ ಏನ್ ಮಾಡ್ತವೆ,
ಈ ನಿಲುವಳಿಯನ್ನ ವಿರೋಧಿಸುತ್ತವೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿಯವರು ಸಹ ಈ ನಿಲುವಳಿಯು ಎರಡನೇ ಮಹಾಯುದ್ಧದ ನಂತರ ಜಾರಿಗೆ ಬರುವುದು ಅಂತ ಹೇಳಿ ಇದನ್ನು ತಿರಸ್ಕರಿಸುತ್ತಾ, ಇದು ಈ ಕ್ರಿಪ್ಸ್ ಪ್ರಸ್ತಾವನೆಯು ಒಂದು ಪೋಸ್ಟ್ ಡೇಟೆಡ್ ಚೆಕ್ ಇದ್ದಂತೆ, ಪೋಸ್ಟ್ ಡೇಟೆಡ್ ಚೆಕ್ ಇದ್ದಂತೆ. ಇದು ಒಂದು ಮುಂದಿನ ದಿನಾಂಕದ ಚೆಕ್ಕು ಇದ್ದಂತೆ ಅಂತ ಕರೀತಾರೆ. ಇದಂತೂ ತುಂಬಾ ಬಾರಿ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿರೋದು. ಸೊ ಈ ಕೆಳಗಿನ ಯಾವ ನಿಲುವಳಿಯನ್ನ ಮಹಾತ್ಮ ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದರು? ಕ್ರಿಪ್ಸ್ ಪ್ರಸ್ತಾವನೆ ನಿಲುವಳಿಗಳನ್ನ ಮಹಾತ್ಮ ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದರು, ಮುಂದಿನ ದಿನಾಂಕದ ಚೆಕ್ಕು ಎಂದು ಕರೆದರು. ತುಂಬಾ ಎಕ್ಸಾಮ್ ಅಲ್ಲಿ ಇದೇ ಪ್ರಶ್ನೆ ಆಗಿರೋದು. ಕ್ರಿಪ್ಸ್ ಪ್ರಸ್ತಾವನೆಯನ್ನು ಈ ಕೆಳಗಿನ ಯಾವ ವ್ಯಕ್ತಿ ಪೋಸ್ಟ್ ಡೇಟೆಡ್ ಚೆಕ್ ಎಂದು ಕರೆದರು? ಮಹಾತ್ಮ ಗಾಂಧೀಜಿಯವರು ಪೋಸ್ಟ್ ಡೇಟೆಡ್ ಚೆಕ್, ಮುಂದಿನ ದಿನಾಂಕದ ಚೆಕ್ಕು ಎಂದು ಕರೆದರು. ಇಲ್ಲಿ INC ಮತ್ತು ಮುಸ್ಲಿಂ ಲೀಗ್ ಪಕ್ಷ ಮತ್ತೆ ಮಹಾತ್ಮ ಗಾಂಧೀಜಿಯವರು ಇವರೆಲ್ಲವೂ ತಿರಸ್ಕರಿಸಿದ ಕಾರಣ ಕ್ರಿಪ್ಸ್ ಪ್ರಸ್ತಾವನೆಗಳೆಲ್ಲವೂ ಸಹ ಏನಾಯ್ತು? ವಿಫಲವಾಯಿತು. ಎಲ್ಲವೂ ಸಹ ಫೇಲ್ಯೂರ್ ಆಗ್ತಾವೆ, ಯಾವುದೂ ಸಹ ಏನಾಗ್ಲಿಲ್ಲ, ಜಾರಿಗೆ ಬರಲಿಲ್ಲ. ಈ ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳ್ತಾನೆ ಅಂತ ಕೇಳಿದ್ರೆ, ಇಲ್ಲಿ ನೋಡಿ, ಕ್ರಿಪ್ಸ್ ಪ್ರಸ್ತಾವನೆಯ ವೈಫಲ್ಯವೇ ಕ್ವಿಟ್ ಇಂಡಿಯಾ ಚಳವಳಿ ಅನ್ಬೇಕದು, ಚಳವಳಿಗೆ ನಾಂದಿಯಾಯಿತು. ಮೊನ್ನೆ ರೀಸೆಂಟ್ PSC ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ್ದು, ಕ್ರಿಪ್ಸ್ ಪ್ರಸ್ತಾವನೆಯ ವೈಫಲ್ಯವು ಡ್ಯಾಶ್ ಚಳುವಳಿಗೆ ತತ್ಕ್ಷಣದ ಕಾರಣವಾಯಿತು. ಕ್ವಿಟ್ ಇಂಡಿಯಾ ಚಳುವಳಿ, ಈ ಕ್ವಿಟ್ ಇಂಡಿಯಾ ಚಳುವಳಿಗೆ ಮತ್ತೊಂದು ಹೆಸರು ಎಂತ ಕರಿತೀವಿ? ಆಗಸ್ಟ್ ಕ್ರಾಂತಿ ಅಂತಲೂ ಕರಿತೀವಿ. ಎಂತ ಕರಿತೀವಿ? ಆಗಸ್ಟ್ ಕ್ರಾಂತಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಓಕೆನಾ? ಇದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಕೇಳೋದೇ ಇದು. ಈ ಕೆಳಗಿನ ಯಾವ ನಿಲುವಳಿಯ ವೈಫಲ್ಯವೇ ಕ್ವಿಟ್ ಇಂಡಿಯಾ ಚಳುವಳಿಗೆ ತತ್ಕ್ಷಣದ ಕಾರಣವಾಯಿತು? ಯಾವುದು? ಕ್ರಿಪ್ಸ್ ಪ್ರಸ್ತಾವನೆಗಳ ವೈಫಲ್ಯಗಳೇ ಕ್ವಿಟ್ ಇಂಡಿಯಾ ಚಳುವಳಿಗೆ ನಾಂದಿ ಆಯಿತು. ಈ ಕ್ವಿಟ್ ಇಂಡಿಯಾ ಚಳುವಳಿಗೆ ನಾವೆಂತ ಕರಿತೀವಿ? ಆಗಸ್ಟ್ ಕ್ರಾಂತಿ ಅಂತಲೂ ಕರಿತೀವಿ. ಏನೆಲ್ಲ ಪ್ರಶ್ನೆಗಳು ಕೇಳ್ತಾನೆ ಈ ಆಗಸ್ಟ್ ಕ್ರಾಂತಿಯಲ್ಲಿ? ಇಲ್ಲಿ ನೋಡಿ, ಇಲ್ಲಿ ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಅರೆಬೆತ್ತಲೆಯ ಫಕೀರ ಅಂತ ಕರೀತಾರೆ. ಯಾರು? ವಿನ್ಸ್ಟನ್ ಚರ್ಚಿಲ್ ಅವರು ಏನಂತ ಕರೀತಾರೆ? ಮಹಾತ್ಮ ಗಾಂಧೀಜಿಯವರನ್ನ ಅರೆಬೆತ್ತಲೆಯ ಫಕೀರ ಅಂತ ಕರೀತಾರೆ. ಮತ್ತೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದಾಗ ಈ ಕ್ವಿಟ್ ಇಂಡಿಯಾ ಚಳುವಳಿಯ ನೇತಾರವನ್ನು ವಹಿಸಿದಂತಹ ಮಹಿಳೆ ಯಾರು? ಅರುಣಾ ಅಸಫ್ ಆಲಿ ಅವರು ಈ ಕ್ವಿಟ್ ಇಂಡಿಯಾ ಚಳುವಳಿಯ ನೇತೃತ್ವವನ್ನು ವಹಿಸುವುದರ ಮೂಲಕ ಬೆಳಕಿಗೆ ಬರ್ತಾರೆ. ಅರುಣಾ ಅಸಫ್ ಆಲಿ ಅವರು ಈ ಕೆಳಗಿನ ಯಾವ ಚಳುವಳಿಯಲ್ಲಿ ಬೆಳಕಿಗೆ ಬಂದರು ಅಂತ ಕ್ವಶನ್ ಕೇಳ್ತಾರೆ. ಯಾವ ಚಳುವಳಿಯಲ್ಲಿ ಬೆಳಕಿಗೆ ಬಂದರು? ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಅರುಣಾ ಅಸಫ್ ಆಲಿ ಅವರು ಬೆಳಕಿಗೆ ಬರ್ತಾರೆ. ಇವ್ರಿಗೆ 1997ರಲ್ಲಿ ಭಾರತ ರತ್ನ ಪ್ರಶಸ್ತಿ ಸಹ ಸಿಗುತ್ತೆ. ಓಕೆನಾ? ಇದು ಏನಪ್ಪಾ ಅಂತಂದ್ರೆ ಕ್ರಿಪ್ಸ್ ಪ್ರಸ್ತಾವನೆಗಳು. ಇದಾದ್ಮೇಲೆ ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬಂದಾಗ 1945ರ ವೇವಲ್ ಯೋಜನೆ. ಏನಪ್ಪಾ ಈ ಯೋಜನೆ ಅಂತಂದ್ರೆ, ಮಹಾತ್ಮ ಗಾಂಧೀಜಿಯವರು ಇವರು ವೈಸರಾಯ ಆಗಿರ್ತಾರೆ. ವೆವೆಲ್ ಅವರಿಗೆ ಒಂದು ಪತ್ರ ಬರೀತಾರೆ. ಒಂದು ಪತ್ರ ಬರೆಯೋದನ್ನೇ ನಾವು ವೇವಲ್ ಯೋಜನೆ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಾಗೇನೆ 1945ರಲ್ಲಿ ಶಿಮ್ಲಾ ಸಮ್ಮೇಳನ ನಡೀತದೆ. ಶಿಮ್ಲಾ ಸಮ್ಮೇಳನ ವಿಫಲ ಆಗುತ್ತೆ.
ವಿಫಲ ಆದ ಕಾರಣ ಈ ವೇವಲ್ ಯೋಜನೆ ಏನಾಗಲ್ಲ, ಅಸ್ತಿತ್ವಕ್ಕೆ ಬರಲ್ಲ. ಏನ್ ಗೊತ್ತಾ ವೇವಲ್ ಯೋಜನೆ ಅಂತಂದ್ರೆ, ನಾವು ಕೊನೆ ಗಳಿಗೆಯಲ್ಲಿ ಮಾರ್ಚ್ದವರು ಸಂಪೂರ್ಣವಾಗಿ ಲಂಡನ್ನ ಪರವಾಗಿ 2ನೇ ಮಹಾಯುದ್ಧದಲ್ಲಿ ನಾವು ಪಾಲ್ಗೊಳ್ತೀವಿ, ನಮ್ಗೆ ನೀವ್ ಹೇಳ್ದಂಗೆನೆ ನಮ್ಗೆ ಡೊಮಿನಿಯನ್ ಮಾದರಿಯ ಸರ್ಕಾರ ಮತ್ತು ಭಾರತ ಸಂವಿಧಾನ ರಚನೆಗೆ ಅವಕಾಶ ಕೊಡಿ ಅಂತ ಒಂದು ಪತ್ರ ಬರೀತಾರೆ. ಯಾರು? ಮಹಾತ್ಮ ಗಾಂಧೀಜಿಯವರು ಒಂದು ಪತ್ರ ಬರೀತಾರೆ ವೇವಲ್ ಅವರಿಗೆ. ಇದನ್ನೇ ವೇವಲ್ ಯೋಜನೆ ಅಂತ ಕರೀತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿಮ್ಲಾ ಸಮ್ಮೇಳನ 1945 ಶಿಮ್ಲಾ ಸಮ್ಮೇಳನ ನಡೀತದೆ. ಈ ಶಿಮ್ಲಾ ಸಮ್ಮೇಳನದಲ್ಲಿ ಈ ವಿಫಲವಾದ ಕಾರಣ ವೇವಲ್ ಯೋಜನೆ ಏನಾಗಲ್ಲ, ಅಸ್ತಿತ್ವಕ್ಕೆ ಬರಲ್ಲ. ಇಷ್ಟೇ, ಸಿಂಪಲ್ ಅಷ್ಟೇ. ನಿಮ್ಗೆ ಕ್ವಶನ್ ಕೇಳಿದ್ ನೆನ್ಪಿಟ್ಕೊಳ್ರಿ. ಶಿಮ್ಲಾ ಸಮ್ಮೇಳನ 1945 ವಿಫಲ ಆಗುತ್ತೆ. ಓಕೆನಾ? ಇದ್ ನೆನ್ಪಿರ್ಲಿ ಅಂತ ಸೊ ಈ ಅಂಶವನ್ನ ಹೇಳ್ತಿದ್ವಿ. ಮತ್ತೆ ನಿಮ್ಗೆ 1946 ಕ್ಯಾಬಿನೆಟ್ ಆಯೋಗ, ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯೋಗ. ಕ್ಯಾಬಿನೆಟ್ ಆಯೋಗ ಏನು? ಈ ಕ್ಯಾಬಿನೆಟ್ ಆಯೋಗದ 1946 ಕ್ಯಾಬಿನೆಟ್ ಆಯೋಗದ ಸದಸ್ಯರು ಯಾರಿರ್ತಾರೆ? ಸದಸ್ಯರು ಯಾರಪ್ಪ ಅಂತಂದ್ರೆ 3 ಜನ ಇರ್ತಾರೆ ಕ್ಯಾಬಿನೆಟ್ ಆಯೋಗಕ್ಕೆ. ಯಾರಪ್ಪ ಅಂತಂದ್ರೆ ಸರ್ ಫೆಥಿಕ್ ಲಾರೆನ್ಸ್ ಅಂತ ಒಬ್ರು, ಇನ್ನೊಂದು ಎ.ವಿ. ಅಲೆಕ್ಸಾಂಡರ್, ಇನ್ನರು ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅನ್ನೋರು ಇನ್ನೊಬ್ರು. ಇವ್ರು 3 ಜನ ಈ ಕ್ಯಾಬಿನೆಟ್ ಆಯೋಗದ ಸದಸ್ಯರು. ಇದ್ರಲ್ಲಂತೂ ಇತ್ತೀಚಿನ CTI ಪೇಪರ್ ಅಲ್ಲಿ, PSI ಪೇಪರ್ ಅಲ್ಲೂ, PC ಪೇಪರ್ ಅಲ್ಲೂ ಪ್ರತಿ ಬಾರಿಲೂ ಈ ಪ್ರಶ್ನೆ ಆಗ್ತಾ ಇದೆ. ಕ್ಯಾಬಿನೆಟ್ ಆಯೋಗದ ಸದಸ್ಯರು 3 ಜನ ಇರ್ತಾರೆ. ಯಾರು? ಸರ್ ಫೆಥಿಕ್ ಲಾರೆನ್ಸ್, ಎ.ವಿ. ಅಲೆಕ್ಸಾಂಡರ್, ಸರ್ ಸ್ಟಾಫೋರ್ಡ್ ಕ್ರಿಪ್ಸ್. ಇವರೆಲ್ಲ ಏನ್ ಕಾರ್ಯಗಳನ್ನು ನಿರ್ವಹಿಸ್ತಿದ್ರು? ಇಲ್ಲಿ ನೋಡಿ, ಫೆಥಿಕ್ ಲಾರೆನ್ಸ್ ಅವರು ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಆಗಿರ್ತಾರೆ. ಯಾರು? ಸರ್ ಫೆಥಿಕ್ ಲಾರೆನ್ಸ್. ಎ.ವಿ. ಅಲೆಕ್ಸಾಂಡರ್ ಭಾರತದ ನೌಕಾಪಡೆಯ ಮುಖ್ಯಸ್ಥನಾಗಿರ್ತಾನೆ. ಸರ್ ಸ್ಟಾಫೋರ್ಡ್ ಕ್ರಿಪ್ಸ್ ಅವರು ಭಾರತದ ವಾಣಿಜ್ಯ ವ್ಯವಹಾರಗಳ ಕಾರ್ಯದರ್ಶಿ ಆಗಿರ್ತಾನೆ. 100% ಪ್ರಶ್ನೆ ಕೇಳ್ತಾನೆ ಇಲ್ಲಿ. ಓಕೆನಾ? ಅಲ್ಲಿಗೆ ನೆನ್ಪಿಟ್ಕೊಡ್ರಿ. ಅಲೆಕ್ಸಾಂಡರ್ ಹೆಂಗ್ ಬಂದ? ನೌಕೆಲ್ ಬಂದ. ನೆನ್ಪಿಟ್ಕೊಡ್ರಿ. ಇವರು ಭಾರತ ನೌಕಾಪಡೆ ಮುಖ್ಯಸ್ಥನಾಗಿರ್ತಾರೆ. ಕ್ರಾಪ್ಸ್ ಅಂತ ನೆನ್ಪಿಟ್ಕೊಡ್ರಿ. ವಾಣಿಜ್ಯ ಬೆಳೆಗಳು ಅಂತ ನೆನ್ಪಿಟ್ಕೊಳ್ರಿ. ಕ್ರಿಪ್ಸ್ ವಾಣಿಜ್ಯ ಅಂತ ಹೇಳ್ಬೋದು. ಇನ್ನ ಲಾರೆನ್ಸ್ ಬಿಸ್ನೆಸ್ ಅಂತ ಹೇಳ್ಕೊಡ್ರಿ, ವ್ಯವಹಾರಗಳು. 3 ಏನ್ ಮಾಡ್ಬೋದು? ಸಣ್ಣದಾಗಿ ನಾವು ನೆನಪಲ್ಲಿ ಇಟ್ಕೊಬಹುದು. ಸರ್ ಫೆಥಿಕ್ ಲಾರೆನ್ಸ್ ಭಾರತ ವ್ಯವಹಾರಗಳ ಕಾರ್ಯದರ್ಶಿ, ಅಲೆಕ್ಸಾಂಡರ್ ನೌಕಾಪಡೆ, ಕ್ರಾಪ್ಸ್ ವಾಣಿಜ್ಯ ಬೆಳೆಗಳು ಅಂತ ನೆನಪಿಟ್ಕೊಂಡ್ರೆ ಸಾಕು. ವಾಣಿಜ್ಯ ವ್ಯವಹಾರಗಳ ಕಾರ್ಯದರ್ಶಿ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಇಲ್ಲಿ ಮುಂದಾಳತ್ವ ವಹಿಸ್ತವ್ರು ಯಾರು ಅಂತಂದ್ರೆ ಸರ್ ಫೆಥಿಕ್ ಲಾರೆನ್ಸ್ ಮುಂದಾಳತ್ವ ವಹಿಸಿದವರು ಯಾರು? ಸರ್ ಫೆಥಿಕ್ ಲಾರೆನ್ಸ್. ಇತ್ತೀಚಿನ CTI ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದು, ಕ್ಯಾಬಿನೆಟ್ ಆಯೋಗದ ಮುಂದಾಳತ್ವವನ್ನು ವಹಿಸ್ತವ್ರು ಯಾರು ಅಂತ ಕೇಳಿದ್ರೆ ಸರ್ ಫೆಥಿಕ್ ಲಾರೆನ್ಸ್ ಅವರು ಮುಂದಾಳತ್ವವನ್ನು ವಹಿಸ್ತಿರು. ಓಕೆನಾ? ಮತ್ತೆ ಈ ಆಯೋಗದ ಶಿಫಾರಸುಗಳು ಏನು ಅಂತ ಕೇಳಿದ್ರೆ, ಶಿಫಾರಸುಗಳು ಏನಪ್ಪಾ ಅಂತಂದ್ರೆ, ಈ ಆಯೋಗದ ಶಿಫಾರಸಿನಂತೆ 1946 ಜುಲೈ ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ಸಂವಿಧಾನದ ರಚನಾ ಸಮಿತಿಯನ್ನು ರಚಿಸುವ ಅವಕಾಶ ನೀಡಲಾಯಿತು. 1946 ಜುಲೈ ತಿಂಗಳಲ್ಲಿ ಸಂವಿಧಾನದ ರಚನಾ ಸಮಿತಿಯನ್ನು ರಚಿಸುವ ಅವಕಾಶ ನೀಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಪಾಕಿಸ್ತಾನದ ಸ್ವಾತಂತ್ರ್ಯ ಬೇಡಿಕೆಯನ್ನು ತಿರಸ್ಕರಿಸಿದರು. ಪಾಕಿಸ್ತಾನ ಸ್ವತಂತ್ರ ಬೇಡಿಕೆಯನ್ನ ತಿರಸ್ಕರಿಸಿದರು. ಮತ್ತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ದೇಶೀಯ ಸಂಸ್ಥಾನಗಳಿಂದ ಜನಸಂಖ್ಯಾ ಆಧಾರದ ಮೇಲೆ
ಆಯ್ಕೆಯನ್ನು ಮಾಡುವ ಅವಕಾಶ ನೀಡಲಾಯಿತು. ಆಯ್ಕೆಯನ್ನು ಮಾಡುವ ಅವಕಾಶ ನೀಡಲಾಯಿತು. ಮತ್ತೆ ಡೊಮಿನಿಯನ್ ಮಾದರಿಯ ಅಂತಂದ್ರೆ ಸಾಮಂತ ಓಕೆನಾ, ಸಾಮಂತ ಮನೆತನ ಅಂತ ಅರ್ಥ. ಓಕೆನಾ, ಸಾಮಂತ ಮನೆತನದ ರಾಷ್ಟ್ರ ಅಂತ ಕರಿತೀವಿ ಕನ್ನಡದಲ್ಲಿ. ಡೊಮಿನಿಯನ್ ಮಾದರಿಯ ಸರ್ಕಾರದ ರಚನೆಗೆ ಅವಕಾಶ ನೀಡಲಾಯಿತು. ಮತ್ತೆ ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವವನ್ನು ಅಂತ್ಯಗೊಳಿಸುವುದು. ಮತ್ತೆ ತಾತ್ಕಾಲಿಕವಾಗಿ ಮಧ್ಯಂತರ ಸರ್ಕಾರದ ರಚನೆಗೆ ಅವಕಾಶ ನೀಡಲಾಯಿತು. ಇದು 1946 ಸೆಪ್ಟೆಂಬರ್ 2ರಿಂದ 1947 ಆಗಸ್ಟ್ 15ವರೆಗೂ ಈ ತಾತ್ಕಾಲಿಕ ಮಧ್ಯಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತದೆ. ಈಗ ನಾನು ಏನ್ ಪಾಯಿಂಟ್ಸ್ ಬರ್ದಿನ ಇವೆಲ್ಲಾ ಪಾಯಿಂಟ್ಸ್ಗಳು ಪ್ರತಿ ಎಕ್ಸಾಮ್ ಅಲ್ಲೂ ಪ್ರಶ್ನೆ ಆಗಿರೋದುಂಟು. ಶಿಫಾರಸುಗಳೇನು? ಸಂವಿಧಾನದ ರಚನಾ ಸಮಿತಿಯನ್ನ ರಚಿಸುವಂತಹ ಅವಕಾಶ, ಪಾಕಿಸ್ತಾನದ ಸ್ವತಂತ್ರತೆಯನ್ನ ತಿರಸ್ಕರಿಸುವುದು, ದೇಶೀಯ ಸಂಸ್ಥಾನಗಳಿಂದ ಜನಸಂಖ್ಯಾ ಆಧಾರದ ಮೇಲೆ ಆಯ್ಕೆಯನ್ನು ಮಾಡುವ ಅವಕಾಶ. ಡೊಮಿನಿಯನ್ ಮಾದರಿಯ ಅಂತ ಕೇಳಿದ್ರೆ ಅಂದ್ರೆ ಈಗೇನ್ ಕಾಮನ್ವೆಲ್ತ್ ಅಂತ ಕರಿತೀವಲ್ಲ, ಕಾಮನ್ವೆಲ್ತ್ ಒಕ್ಕೂಟ ಅಂತ ಕರಿತೀವಲ್ಲ, ಅದೇ ರೀತಿಯಾಗಿ ನಮ್ಮ ಭಾರತವು ಸಹ ಕಾಮನ್ವೆಲ್ತ್ ಒಕ್ಕೂಟದಲ್ಲಿ ಸೇರ್ಸ್ಕೊಬೇಕು ಅಂತ ಇಲ್ಲಿ ಹೇಳ್ತಾರೆ. ಡೊಮಿನಿಯನ್ ಮಾದರಿಯ ಏನಾದ್ರೂ ಕಾನೂನು ಮಾಡ್ಬೇಕು ಅಂತಂದ್ರೆ ಅವ್ರನ್ನೂ ಕೇಳ್ಬೇಕು. ಇಲ್ಲಿ ಭಾರತ ಸಂವಿಧಾನದ ಏನಾದ್ರೂ ಒಂದು ಕಾನೂನು ಮಾಡ್ಬೇಕಂತಂದ್ರೆ ಲಂಡನ್ನೂ ಕೇಳ್ಬೇಕಂತಹ ಪ್ರಮೇಯ. ಅಂತಹ ಒಂದು ಡೊಮಿನಿಯನ್ ಮಾದರಿ ಅವ್ರು ಹೇಳ್ದಂಗೂ ಕೇಳ್ಬೇಕು. ಇಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ಸಾರ್ವಭೌಮತ್ವ ಇರಲ್ಲ. ಅಂತಹ ಒಂದು ಏನಪ್ಪಾ ಅಂತಂದ್ರೆ ಆ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ. ಭಾರತದಲ್ಲಿ ಬ್ರಿಟಿಷ್ ಪ್ರಭುತ್ವವನ್ನ ಅಂತ್ಯಗೊಳಿಸುವುದು, ತಾತ್ಕಾಲಿಕವಾಗಿ ಮಧ್ಯಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡೋದು. ಇದು 1946 ಸೆಪ್ಟೆಂಬರ್ 2ರಿಂದ 1947 ಆಗಸ್ಟ್ 15ವರೆಗೂ ಈ ಮಧ್ಯಂತರ ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಡ್ತಾರೆ. ಇಷ್ಟು 1946ರ ಕ್ಯಾಬಿನೆಟ್ ಆಯೋಗದ ಪ್ರಮುಖ ಶಿಫಾರಸುಗಳು ಆಗಿರ್ತವೆ. ಓಕೆ, ಇದಾದ್ಮೇಲೆ ನಮ್ಗೆ 1947ರ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ಸಂಸತ್ತು ಹೊರಡಿಸಿದ ಕೊನೆಯ ಕಾಯ್ದೆ. ಹಾಗಾದ್ರೆ ಮೊದಲ ಕಾಯ್ದೆ 1773 ರೆಗ್ಯುಲೇಟಿಂಗ್ ಕಾಯ್ದೆ ಆದ್ರೆ, ಸೊ ಬ್ರಿಟಿಷ್ ಸಂಸತ್ತು ಭಾರತದಲ್ಲಿ ಹೊರಡಿಸಿದಂತಹ ಕೊನೆಯ ಕಾಯ್ದೆ ಯಾವುದು? 1947ರ ಸ್ವಾತಂತ್ರ್ಯ ಕಾಯ್ದೆ. ಈ ಕಾಯ್ದೆಯಂತೆ ಏನಾಗುತ್ತೆ, 1947ರ ಸ್ವಾತಂತ್ರ್ಯ ಕಾಯ್ದೆಯಂತೆ ಏನ್ ಮಾಡ್ತಾರೆ ಅಂತ ಕೇಳಿದಾಗ, ಯಾರು ನಮ್ಮ ಈ ಸಂದರ್ಭದಲ್ಲಿ ವೈಸರಾಯ್ ಯಾರಾಗಿರ್ತಾರೆ? ವೈಸರಾಯ್ ಯಾರಾಗಿರ್ತಾನೆ? ಲಾರ್ಡ್ ಮೌಂಟ್ ಬ್ಯಾಟನ್ ಆಗಿರ್ತಾನೆ. ಲಾರ್ಡ್ ಮೌಂಟ್ ಬ್ಯಾಟನ್ ವೈಸರಾಯ್ ಆಗಿರ್ತಾನೆ. ಕರೆಕ್ಟಾ? ಈ ಲಾರ್ಡ್ ಮೌಂಟ್ ಬ್ಯಾಟನ್ ಒಂದು ಜೂನ್ 3 ಪ್ಲಾನ್ ಅಂತ ಮಾಡ್ತಾನೆ. ಜೂನ್ 3 ಪ್ಲಾನ್ ಅಂತ ಮಾಡ್ತಾನೆ, ಅಥವಾ ಬ್ಯಾಟನ್ ಯೋಜನೆ ಅಂತಾನು ಕರೀತಾರೆ. ಅಥವಾ ಬ್ಯಾಟನ್ ಯೋಜನೆ ಅಂತ ಕರೀತಾರೆ. ಈ ಯೋಜನೆಯಂತೆ ಭಾರತ ಮತ್ತು ಪಾಕಿಸ್ತಾನಗಳನ್ನ ವಿಭಜಿಸುವುದರ ಮೂಲಕ 1947 ಆಗಸ್ಟ್ 15ನೇ ತಾರೀಕು ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. 1947 ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನಕ್ಕೆ ಏನಾಗುತ್ತೆ? ಸ್ವಾತಂತ್ರ್ಯ ಸಿಗುತ್ತೆ.
ಅಲ್ಲಿಗೆ ಯಾವ ಯೋಜನೆಯಂತೆ? ಜೂನ್ 3 ಪ್ಲಾನ್ ಯೋಜನೆಯಂತೆ ಅಥವಾ ಬ್ಯಾಟನ್ ಯೋಜನೆಯಂತೆ ಭಾರತ ಮತ್ತು ಪಾಕಿಸ್ತಾನಗಳನ್ನ ವಿಭಜಿಸುವ ಮೂಲಕ 47-15 ಭಾರತಕ್ಕೆ, 47-14 ಪಾಕಿಸ್ತಾನಕ್ಕೆ, ಓಕೆನಾ, ಆಗಸ್ಟ್ 14ಕ್ಕೆ ಪಾಕಿಸ್ತಾನಕ್ಕೆ ಏನಾಗುತ್ತೆ? ಸ್ವಾತಂತ್ರ್ಯ ಸಿಗುತ್ತೆ. ಓಕೆನಾ, ಸ್ವಾತಂತ್ರ್ಯ ಸಿಗುತ್ತೆ. ಈ ಸ್ವಾತಂತ್ರ್ಯ ಕಾಯ್ದೆಯನ್ನ ಲಂಡನ್ ಸಂಸತ್ತು ಯಾವಾಗ ಅಂಗೀಕರಿಸಿತು, ಯಾವ ತಿಂಗಳಲ್ಲಿ ಅಂತ ಕೇಳಿದ್ರೆ 1947 ಜುಲೈ 18ನೇ ತಾರೀಕು. ಜುಲೈ 18ನೇ ತಾರೀಕು 1947ರ ಸ್ವಾತಂತ್ರ್ಯ ಕಾಯ್ದೆಗೆ ಬ್ರಿಟಿಷರ ರಾಜಮನ್ನಣೆ ಸಿಗುತ್ತೆ. ಓಕೆನಾ, ಬ್ರಿಟಿಷರ ರಾಜಮನ್ನಣೆ ಸಿಗುತ್ತೆ. ಸೊ ಇತ್ತೀಚಿನ PSI ಕ್ವಶನ್ ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದು. 1947 ಸ್ವತಂತ್ರ ಕಾಯ್ದೆಗೆ ಬ್ರಿಟಿಷರ ರಾಜಮನ್ನಣೆ ಸಿಕ್ಕಿದ್ದು ಯಾವಾಗ ಅಂತ ಕೇಳಿದ್ರೆ 1947 ಜುಲೈ 18ನೇ ತಾರೀಕು. ಓಕೆನಾ, ರಾಜಮನ್ನಣೆಯನ್ನು ಸಿಕ್ಕಿದ್ದು. ಮತ್ತೆ ಈ ಸ್ವತಂತ್ರ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಅಂತ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಭಾರತದ ವೈಸರಾಯಿ ಹುದ್ದೆಯನ್ನು ಸೊ ಏನಂತ ಪರಿವರ್ತನೆ ಮಾಡ್ತಾರೆ? ಭಾರತದ ಗವರ್ನರ್ ಜನರಲ್ ಎಂದು ಪರಿವರ್ತಿಸುತ್ತಾರೆ. ಓಕೆನಾ, ಏನಾಗುತ್ತೆ? ಭಾರತದ ವೈಸರಾಯಿ ಹುದ್ದೆಯನ್ನು ಏನಂತ ಮಾಡ್ತಾರೆ? ಭಾರತದ ಗವರ್ನರ್ ಜನರಲ್ ಅಂತ ಮಾಡ್ತಾರೆ. ಸೊ ಇದನ್ನ ಹೆಂಗ್ ಕೇಳ್ತಾರೆ ಅಂತ ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಜನರಲ್ ಅಂತ ಕೇಳ್ತಾನೆ. ಯಾರಪ್ಪ ಅಂತ ಕೇಳಿದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಓಕೆನಾ, ಸೊ ಅದೇ ರೀತಿಯಾಗಿ ಕೊನೆಯ ವೈಸರಾಯ್ ಯಾರು ಅಂತ ಕೇಳ್ತಾರೆ. ಕೊನೆಯ ವೈಸರಾಯ್ ಯಾರು ಆಗಿರ್ತಾರೆ? ಸೊ ಈತನೇ ಮೌಂಟ್ ಬ್ಯಾಟನ್. ಸೊ ಕೊನೆಯ ವೈಸರಾಯ್ ಯಾರಾಗಿರ್ತಾರೆ? ಮೌಂಟ್ ಬ್ಯಾಟನ್ ಆಗಿರ್ತಾರೆ. ಸೊ ವೈಸರಾಯ್ ಹುದ್ದೆಯನ್ನ ಭಾರತದ ಗವರ್ನರ್ ಜನರಲ್ ಅಂತಂದಾಗ ಯಾರು? ಮೌಂಟ್ ಬ್ಯಾಟನ್ ಮಾಡ್ತಾರೆ. ಕೊನೆಯ ವೈಸರಾಯ್ ಯಾರು ಅಂತ ಕೇಳಿದ್ರ ಮೌಂಟ್ ಬ್ಯಾಟನ್. ಇನ್ನು ಮತ್ತೆ ಹೆಂಗ್ ಕ್ವಶನ್ ಕೇಳ್ತಾನೆ ಅಂತ ಕೇಳಿದ್ರೆ ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಜನರಲ್ ಅಂತ ಕೇಳ್ತಾನೆ. ಓಕೆನಾ, ಭಾರತೀಯ ಅಂತ ಕೇಳಿದ್ರೆ ರಾಜಗೋಪಾಲಾಚಾರಿ ಅವರು ಸೊ ಮೊದಲ ಭಾರತದ ಗವರ್ನರ್ ಜನರಲ್. ಓಕೆನಾ, ಮತ್ತೆ ಇದನ್ನ ಹೆಂಗ್ ಕ್ವಶನ್ ಕೇಳ್ತಾನೆ ಅಂತಾರೆ ಭಾರತದ ಕೊನೆಯ ಭಾರತದ ಗವರ್ನರ್ ಜನರಲ್ ಅಂತ ಕೇಳ್ತಾನೆ. ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರೆ ನಮ್ಮ ರಾಜಗೋಪಾಲಾಚಾರಿ ಅವರೇ ಆಗಿರ್ತಾರೆ. ಓಕೆನಾ, ಸೊ ಮೊನ್ನೆ CRDR ಪೇಪರ್ ಅಲ್ಲಿ ಈ ಪ್ರಶ್ನೆ ಕೇಳಿದ್ದು. ಭಾರತದ ಕೊನೆಯ ಭಾರತದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದು ರಾಜಗೋಪಾಲಾಚಾರಿ. ಸೊ ಏನಪ್ಪಾ ಅಂತಂದ್ರೆ DR ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಕೇಳಿದ್ದು ಈ ಪ್ರಶ್ನೆಯನ್ನ. ಓಕೆನಾ, ಸೊ ಇದನ್ನ ನೆನ್ಪಿಟ್ಕೊಡ್ರಿ. ಇದನ್ನೆಲ್ಲ ಹೆಂಗ್ ನೆನ್ಪಿಟ್ಕೊಬೇಕು ಅಂತ ಕೇಳಿದಾಗ ನಾನು ನಿಮ್ಗೆ ಹೇಳ್ದೆ 1757ರ ಪ್ಲಾಸಿ ಕದನ ಸಭೆ ನೆನಪಿಗಾಗಿ 1758ರಲ್ಲಿ ಸೊ ಏನಾಯ್ತು? ಬಂಗಾಳದ ಗವರ್ನರ್ ಹುದ್ದೆ ಆಯ್ತಾ? ಈ ಹುದ್ದೆ 1773ರಲ್ಲಿ ಬಂಗಾಳದ ಗವರ್ನರ್ ಜನರಲ್ ಅಂತ ಆಯ್ತಾ? ಈ ಹುದ್ದೆ 1833ರಲ್ಲಿ ಏನಂತಾಯ್ತು? ಭಾರತದ ಗವರ್ನರ್ ಜನರಲ್ ಅಂತ ಆಯ್ತಾ? ಈ ಹುದ್ದೆ 1858ರಲ್ಲಿ ಭಾರತದ ವೈಸರಾಯ್ ಅಂತ ಆಯ್ತಾ? ಸೊ ಈ ಹುದ್ದೆ 1947ರಲ್ಲಿ ಮತ್ತೆ ಏನಾಯ್ತು? ಭಾರತದ ಗವರ್ನರ್ ಜನರಲ್ ಅಂತ ಆಯ್ತಾ? ಸೊ ಹೆಂಗ್ ಕೇಳ್ತಾನೆ ನೆನ್ಪಿಟ್ಕೊಡ್ರಿ. ಈ ಲೈನ್ ಯಾರು ನೆನ್ಪಿಟ್ಕೊಂತೀರಾ? ಓಕೆನಾ, ಅವ್ರಿಗೆ ಈಸಿಯಾಗಿ ಕಾಯ್ದೆಗಳು ಅರ್ಥ ಆಗಿರುತ್ತೆ. ಇದ್ರ ಮೇಲೂ ಕ್ವಶನ್ ಕೇಳ್ತಾನೆ. ಓಕೆನಾ, ಅಲ್ಲಿಗೆ 1758ರಲ್ಲಿ ಬಂಗಾಳದ ಗವರ್ನರ್ ಯಾರು ಬಂಗಾಳದ ಗವರ್ನರ್? ರಾಬರ್ಟ್ ಕ್ಲೈವ್.
ಸೊ ಈ ಹುದ್ದೆ 73ರಲ್ಲಿ ಬಂಗಾಳದ ಗವರ್ನರ್ ಜನರಲ್. ಯಾರು ಬಂಗಾಳದ ಗವರ್ನರ್ ಜನರಲ್? ವಾರನ್ ಹೇಸ್ಟಿಂಗ್. ಈ ಹುದ್ದೆ 1833ರಲ್ಲಿ ಭಾರತದ ಗವರ್ನರ್ ಜನರಲ್. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಈ ಹುದ್ದೆ 1858ರಲ್ಲಿ ಭಾರತದ ವೈಸರಾಯ್. ಯಾರು ಭಾರತದ ವೈಸರಾಯ್? ಲಾರ್ಡ್ ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ ಆಗ್ತಾನೆ, ಕರೆಕ್ಟಾ? ಲಾರ್ಡ್ ಕ್ಯಾನಿಂಗ್. ಈ ಹುದ್ದೆ 47ರಲ್ಲಿ ಭಾರತದ ಗವರ್ನರ್ ಜನರಲ್. ಹೆಂಗ್ ಕೇಳ್ತಾನೆ? ಸ್ವತಂತ್ರ ಭಾರತದ ಮೊದಲ ಭಾರತದ ಗವರ್ನರ್ ಜನರಲ್ ಅಂತ ಕೇಳ್ತಾನೆ. ಯಾರು? ಮೌಂಟ್ ಬ್ಯಾಟನ್. ಓಕೆನಾ? ಇಲ್ಲಿ ನೋಡ್ರಿ, ಹಿಂಗ್ ಕ್ವಶನ್ ಕೇಳಿದ್ರೆ ಯಾರು ಭಾರತದ ಗವರ್ನರ್ ಜನರಲ್, ಮೊಟ್ಟ ಮೊದಲ ಭಾರತ ಗವರ್ನರ್ ಜನರಲ್ ಅಂತ ಕೇಳಿದ್ರೆ ವಿಲಿಯಂ ಬೆಂಟಿಂಗ್. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಭಾರತ ಗವರ್ನರ್ ಜನರಲ್ ಅಂತ ಕೇಳಿದ್ರೆ ಯಾರು? ಮೌಂಟ್ ಬ್ಯಾಟನ್. ಓಕೆ, ಮೌಂಟ್ ಬ್ಯಾಟನ್. ಮತ್ತೆ ಈ ಕಾಯ್ದೆಯ ಪ್ರಮುಖ ಲಕ್ಷಣ ಅಂತ ಕೇಳಿದ್ರೆ ರಾಜ್ಯ ಕಾರ್ಯದರ್ಶಿ ಹುದ್ದೆಯನ್ನು ರದ್ದು ಮಾಡಲಾಯಿತು. ಓಕೆನಾ? ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ದ್ವಿಸರ್ಕಾರವನ್ನು, ಸೊ ಕೇಂದ್ರದಲ್ಲಿ ಪ್ರಾರಂಭ ಆದಂತಹ ದ್ವಿಸರ್ಕಾರವನ್ನು ರದ್ದು ಮಾಡಲಾಯಿತು. ದ್ವಿಸರ್ಕಾರವನ್ನ ರದ್ದು ಮಾಡಲಾಯಿತು. ತುಂಬಾ ಬಾರಿ ದ್ವಿಸರ್ಕಾರ ಬಂತಲ್ಲ. ನೋಡ್ರಿ, ಈ ಕಾನ್ಸೆಪ್ಟ್ ಹೇಳ್ತೀನಿ ನಾನು. 1765ರಲ್ಲಿ 64ರ ಬಕ್ಸಾರ್ ಕದನದಂತೆ ಏನಾಯ್ತು? ದ್ವಿಸರ್ಕಾರ. ಯಾರಿಂದ? ರಾಬರ್ಟ್ ಕ್ಲೈವ್ ನಿಂದ ಏನಾಯ್ತು? ದ್ವಿಸರ್ಕಾರ ಏನಾಯ್ತು? ಸ್ಥಾಪನೆ ಆಯ್ತು. ಇದು 1773ರ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ದ್ವಿಸರ್ಕಾರ ಏನಾಯ್ತು? ಈ ದ್ವಿಸರ್ಕಾರ ಏನಾಯ್ತು? ರದ್ದಾಯ್ತು. ಮತ್ತೆ 1784ರ ಫಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ದ್ವಿಸರ್ಕಾರ ಏನಾಯ್ತು? ದ್ವಿಸರ್ಕಾರ ಕಾಯ್ದೆಯ ಮೂಲಕ ಸ್ಥಾಪನೆ ಆಯ್ತು. ಮತ್ತೆ ಇದು 1858ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ದ್ವಿಸರ್ಕಾರ ಏನಾಯ್ತು? ಮತ್ತೆ ರದ್ದಾಯ್ತು. 1919ರ ಭಾರತ ಸರ್ಕಾರ ಕಾಯ್ದೆಯಲ್ಲಿ ಏನಾಯ್ತು? ದ್ವಿಸರ್ಕಾರ ಪ್ರಾಂತೀಯ ಮಟ್ಟದಲ್ಲಿ, ಅಂದ್ರೆ ರಾಜ್ಯ ಮಟ್ಟದಲ್ಲಿ, ಪ್ರಾಂತೀಯ ಮಟ್ಟದಲ್ಲಿ ಏನಾಯ್ತು? ದ್ವಿಸರ್ಕಾರ ಸ್ಥಾಪನೆ ಆಯ್ತು. ಮತ್ತೆ 1935ರಲ್ಲಿ ಪ್ರಾಂತೀಯ ಮಟ್ಟದಲ್ಲಿ ಸ್ಟಾಪ್ ಮಾಡಿ ಕೇಂದ್ರ ಮಟ್ಟದಲ್ಲಿ ಏನಾಯ್ತು? ದ್ವಿಸರ್ಕಾರ ಏನಾಯ್ತು? ಪ್ರಾರಂಭ ಆಯ್ತು. ಇವಾಗ 1947ರ ಸ್ವತಂತ್ರ ಕಾಯ್ದೆಯಲ್ಲಿ ಆ ದ್ವಿಸರ್ಕಾರ ಏನಾಯ್ತು? ರದ್ದಾಯ್ತು. ನೋಡಿ ಫ್ರೆಂಡ್ಸ್, ಇದನ್ನ ಯಾರು ಕಲಿತಾರೆ? ಓಕೆನಾ? ಸೊ ಈ ರೀತಿ ಯಾರು ಕಲಿತಾರೆ? ಕಾಯ್ದೆಗಳು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ತುಂಬಾನೇ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಇನ್ನೊಂದು ಲಕ್ಷಣ ಏನಪ್ಪಾ ಅಂತಂದ್ರೆ ಭಾರತವನ್ನು ಡೊಮಿನಿಯನ್ ಮಾದರಿಯಿಂದ ಹೊರಗುಳಿಯುವ ಅವಕಾಶ ನೀಡಲಾಯಿತು. ಅಂತಂದ್ರೆ ನೀವು ಡೊಮಿನಿಯನ್ ಮಾದರಿಯ ಬೇಡ, ಬೇಕಾದ್ರೆ ನೀವು ಸ್ವತಂತ್ರ ರಾಷ್ಟ್ರವನ್ನಾಗಿ ಮಾಡಬಹುದು. ಅಂತಂದ್ರೆ ಸ್ವತಂತ್ರ ರಾಷ್ಟ್ರವಾಗಿ ಆಳ್ವಿಕೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಅಲ್ಲಿಗೆ ಕಂಪ್ಲೀಟ್ ಆಗಿ ಎಲ್ಲಾ ಕಾಯ್ದೆಗಳನ್ನ ಅರ್ಥ ಮಾಡಿಸಿದ್ದೀನಿ ಫ್ರೆಂಡ್ಸ್. ಓಕೆನಾ? ಮುಂದಿನ ತರಗತಿಯಲ್ಲಿ ನಾನು ಭಾಗಗಳು, ವಿಧಿಗಳು ಮತ್ತೆ ಅನುಸೂಚಿಗಳ ಮೇಲೆ ಪಾಠವನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಎಲ್ಲಾ ಕಾಯ್ದೆಗಳನ್ನ ಸಣ್ಣದಾಗಿನೇ ಈ ತರ ಹಿಂಟ್ಸ್ ಆಗಿ ಹೇಳ್ಕೊಡಕ್ಕೆ ನಾನು ಪ್ರಯತ್ನ ಮಾಡಿದೀನಿ. ಒಂದು ಏನಪ್ಪಾ ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಪತನವನ್ನ ಹೇಳ್ಕೊಟ್ಟಿದ್ದೀನಿ. ಇನ್ನೊಂದು ಕೋಮು ಮತದಾರರ ವರ್ಗ ಹೇಗೆಲ್ಲ ಆಯ್ತು ಅದನ್ನ ಹೇಳ್ಕೊಟ್ಟಿದ್ದೀನಿ. ಮತ್ತೆ ದ್ವಿಸರ್ಕಾರದ ಸ್ಥಾಪನೆ ಹೇಗ್ ರದ್ದಾಯ್ತು ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಗವರ್ನರ್ ಹುದ್ದೆ ಹೇಗೆಲ್ಲ ಪರಿವರ್ತನೆ ಆಗ್ತಾ ಬಂತು ಅನ್ನೋದನ್ನ ತುಂಬಾ ಈಸಿಯಾಗಿ ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ ಫ್ರೆಂಡ್ಸ್? ಮುಂದಿನ ತರಗತಿಯಲ್ಲಿ ನಾನು ಆರ್ಟಿಕಲ್ಸ್ಗಳನ್ನ, ಪಾರ್ಟ್ಸ್ಗಳನ್ನ, ಶೆಡ್ಯೂಲ್ಸ್ಗಳನ್ನ ಕಂಪ್ಲೀಟ್ ಆಗಿ ಪಾಠವನ್ನ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.